ಅವನನ್ನ ಸುಪ್ರೀಂ ಲೀಡರ್ ಅಂತ ಕರೆಯಲಾಯಿತು. ಇರಾನಿನ ಆಳ್ವಿಕೆ ನೋಡಿ ಇವತ್ತು ಯಾರ್ಯಾರು ಇಲ್ಲಿ ಕಣ್ಣೀರಿಡ್ತಾ ಇದ್ದಾರಲ್ಲ, ಅಲ್ಲಿನ ಸುಪ್ರೀಂ ಲೀಡರ್ ತೀರ್ಕೊಂಡ ಅಂತ, ಆ ಸುಪ್ರೀಂ ಲೀಡರ್ ತೀರ್ಕೊಂಡಿದ್ದಾನೆ ಅಂತ ಕಣ್ಣೀರಿಡೋರಿಗೆಲ್ಲ ಗೊತ್ತಿರಬೇಕು, ಭಾರತದಲ್ಲಿ ನಾವು ಮುಕ್ತವಾದ ವಾತಾವರಣದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಬದುಕಿದ್ದೀವಿ. ನಮಗೆ ಬೇಕಾಗಿರುವಂತ ಲೀಡರ್ನ ಆಯ್ಕೆ ಮಾಡ್ಕೋಬಹುದು. ಆದರೆ ಪರ್ಷಿಯಾದಲ್ಲಿ ಅಥವಾ ಇರಾನ್ನಲ್ಲಿ ಹಂಗಿಲ್ಲ. ಇರಾನ್ನ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ ಸುಪ್ರೀಂ ಲೀಡರ್ ಏನ್ ಹೇಳ್ತಾನೋ ಅದು ಫೈನಲ್. ಸುಮ್ಮನೆ ಒಂದು ಸ್ಟ್ರಕ್ಚರ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಅಲ್ಲಿನ ಸುಪ್ರೀಂ ಲೀಡರ್ ಅಂತ ಯಾರು ಇರ್ತಾನೋ ಅವನ ಕೆಳಗೆ ರಾಷ್ಟ್ರಪತಿ ಬರ್ತಾರೆ. ಇಡೀ ರಾಷ್ಟ್ರದ ಹೊಣೆಗಾರಿಕೆ ಹೊತ್ತ ರಾಷ್ಟ್ರಪತಿಯು ಈ ಸುಪ್ರೀಂ ಲೀಡರ್ನ ಕೆಳಗೆ ಬರಬೇಕು. ಇಡೀ ಕ್ಯಾಬಿನೆಟ್ ಸುಪ್ರೀಂ ಲೀಡರ್ನ ಕೆಳಗೆ ಇರುತ್ತೆ. ಈ ಸುಪ್ರೀಂ ಲೀಡರ್ನ ಆಯ್ಕೆ ಯಾರು ಮಾಡ್ತಾರೆ ಅಂತಂದ್ರೆ ಗಾರ್ಡಿಯನ್ ಕೌನ್ಸಿಲ್ಸ್ ಅಂತ ಮಾಡುತ್ತೆ. ಆ ಗಾರ್ಡಿಯನ್ ಕೌನ್ಸಿಲ್ ನಲ್ಲಿ ಎಕ್ಸ್ಪರ್ಟ್ಸ್ಗಳು ಕೂತಿರ್ತಾರೆ. ಆ ಎಕ್ಸ್ಪರ್ಟ್ಸ್ಗಳು ಯಾರು ಅಂತ ಆಯ್ಕೆ ಮಾಡೋದು ಸುಪ್ರೀಂ ಲೀಡರೇ. ಈ ಗಾರ್ಡಿಯನ್ ಕೌನ್ಸಿಲ್ ಏನ್ ಮಾಡುತ್ತೆ, ಅಲ್ಲಿನ ಸಂಸತ್ ಇರುತ್ತಲ್ಲ, ಕ್ಯಾಬಿನೆಟ್ ಯಾವ್ದರಿಂದ ಬಂದಿರುತ್ತೋ ಆ ಸಂಸತ್, ಮಜ್ಲಿಸ್ ಅಂತ ಕರೀತಾರೆ. 290 ಸದಸ್ಯರನ್ನ ಜನ ಆಯ್ಕೆ ಮಾಡಿ ಕಳಿಸಿರುವಂತ ಈ ಸಂಸತ್ತು ಏನೇನ್ ನಿರ್ಣಯ ತೆಗೆದುಕೊಳ್ಳುತ್ತೋ, ಏನೇನ್ ಕಾನೂನು ಮಾಡುತ್ತೋ, ಇಂಟರ್ನ್ಯಾಷನಲ್ ರಿಲೇಷನ್ ಏನ್ ಮಾಡುತ್ತೋ ಅದನ್ನ ಗಮನಿಸ್ಲಿಕ್ಕೆ ಅಂತ ಈ ಗಾರ್ಡಿಯನ್ ಕೌನ್ಸಿಲ್ಸ್ ಇರುತ್ತೆ. ಇಷ್ಟಾದರೂ ಕೂಡ ಇವರೆಲ್ಲರಿಗಿಂತಲೂ ಅಲ್ಟಿಮೇಟ್ ಯಾರು ಅಂತಂದ್ರೆ ಆ ಸುಪ್ರೀಂ ಲೀಡರ್ ಒಬ್ಬನೇ. ಅಂದ್ರೆ ಸರ್ವಾಧಿಕಾರತ್ವವೇ ಅಲ್ಲಿರುವಂಥದ್ದು. 1900